ಹಾಂ, ಅವನು ಯಾವಂದ್ರೆ ನನಗೆ ಹೇಳೋದಕ್ಕೆ? ಯಾವನು ವಿಜೇಂದ್ರ? ಅವನಿಗೂ BJPಗೆ ಏನು ಸಂಬಂಧ? ಅವ್ರ ಅಪ್ಪ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತರ ಪರ ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಗಡುವು ಕೂಡ ಅವನು ಯಾವನು? ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡ್ಬಂದ್ಯಾರಲ್ಲ, ಇದೇನು ಅವನ ಸಾಧನೆ? ಅವನಿಗೆ ಹಿರಿಯರಿಗೆ ಏನು ಗೌರವ ಕೊಡಬೇಕು ಮುಂದೆ ಕಲ್ತ್ಕೊಳ್ಳಿ. ಅದಿಲ್ಲದೇ ರಾಜ್ಯ ಅಧ್ಯಕ್ಷ ನಾನು ಏನು ಕಡ್ದೇನು? ಯಾವತ್ತು ಯಾವ್ದಾರು ಒಂದು ಹೋರಾಟದಲ್ಲಿ ಭಾಗವಹಿಸ್ತೇನ? ಒಂದು ಸಂಘಟನೆಯಲ್ಲಿದ್ದ ನಾನು ಒಪ್ಕೊಂಡೆ ರೀ. ಹೈಕಮಾಂಡ್ ಹತ್ರ ಅಪ್ಪ ಮಕ್ಕಳು ಹೋಗಿ ನಾನು ಹೇಳ್ದಲ್ಲ, ಈಗ ಕೇಳಿದ್ರಲ್ಲ ನೀವು ಅನೇಕ ವಿಚಾರಗಳು ಹೈಕಮಾಂಡಿಗೆ ಗೊತ್ತಿಲ್ವಾ ಅಂತ. ಇವೆಲ್ಲವೂ ಅವ್ರಿಗೂ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ನಿಂತಿರೋದು. ಯಾರಿಂದ? ಬೇಡ, ನಾನೇ ಈಗ ಚುನಾವಣೆ ನಿಂತಿದ್ದೀನಲ್ಲ. ನಮ್ಮನೆ ಯಾಕೆ ಬಂದಿದ್ರು? ರಾಧಾಮೋಹನ್ ಅಗರ್ವಾಲ್ ಪ್ರತಿಕ್ರಿಯೆ ಹಿಂದಿದ್ರೆ ಬರ್ತಿದ್ರಾ? ಅಮಿತ್ ಶಾ ಡೆಲ್ಲಿ ಹಾಕ್ತಿದ್ರು. ಮೂನಪ್ಪ ಇದೆ. ಅದಕ್ಕೋಸ್ಕರ ನೋಡಿ, ಯಾವತ್ತೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬರೋಕ್ಕೆ ಎಷ್ಟು ಜನದ ಬಲಿದಾನ ಆಯಿತು, ಎಷ್ಟು ವರ್ಷ ಆಯಿತು. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಯಾವತ್ತು ಅಂದರೆ ನೀವೆಲ್ಲ ಹೇಳ್ತೀರಿ 1947 ಆಗಸ್ಟ್ 15. ಸ್ವಾತಂತ್ರ್ಯ ಹೋಗಿದ್ದು ಯಾವತ್ತು? ಉತ್ತರ ಕೊಡಿ ನೋಡೋಣ. ಗೊತ್ತಾ ನಿಮಗೆ? ಅಷ್ಟು ವರ್ಷ ಸಾವಿರಾರು ಜನದ ಬಲಿದಾನ ಆಯಿತು, ಹಂಗ ಸ್ವಾತಂತ್ರ್ಯ ಬಂತು. ಇವತ್ತು ಈ ಪಕ್ಷಕ್ಕೋಸ್ಕರ ನಾನು ಒಂದು ರೀತಿ ರಾಜಕೀಯ ಬಲಿದಾನ ಮಾಡೋಕ್ಕೂ ನಾನು ತಯಾರಾಗಿದ್ದೀನಿ. ಅನೇಕ ಆಫರ್ಗಳು ಬಂತು, ನಿಮಗೆ ರಾಜ್ಯಪಾಲರು ಮಾಡ್ತೀವಿ, ನಿಮ್ಮ ಮಗನಿಗೆ MP ಮಾಡ್ತೀವಿ. ಇದ್ಯಾವುದಕ್ಕೂ ನಾನು ಯಾಕೆ ಒಪ್ತಾ ಇಲ್ಲ? ನೀವು ಹೇಳ್ದಂಗೆ ಕೇಂದ್ರದವ್ರು ಗಮನ ತರಬೇಕು ಅನ್ನೋಂಥ ಉದ್ದೇಶಕ್ಕೇ ನಾನು ಚುನಾವಣೆ ನಿಂತಿರೋದು. ನೋಡೋಣ, ಇದು ಮೊದಲನೇ ಪ್ರಯತ್ನ. ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಸಾಕಷ್ಟು ಆಗುತ್ತೆ ಅಂತ ನಂಬಿಕೆ ಇದೆ. ಬಿಡಲ್ಲ ನಾನು. ಜೀವನ ಪರ್ಯಂತ ಈ ಪಕ್ಷ ಶುದ್ಧೀಕರಣ ಆಗಬೇಕು, ಹಿಂದುತ್ವಕ್ಕೆ ಗೌರವ ಬರಬೇಕು, ಅಪ್ಪ ಮಕ್ಕಳು ಹೇಳ್ತಿದ್ದ ಪಕ್ಷ ಹೊರಗೆ ಬರಬೇಕು. ಸಾವಿರಾರು ಜನ ಕಾರ್ಯಕರ್ತರು ನೋವನ್ನು ಬಯಸ್ತಿದ್ದಾರಲ್ಲ, ಸಂಘಟನೆ ಕೆಲಸ ಮಾಡ್ತಾ 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 ಅವರೆಲ್ಲರಿಗೂ ತೃಪ್ತಿ ಆಗಬೇಕು. ಅದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡೋದು. ನಾನು ಈ ನೇರ ಹೇಳ್ತಿದ್ದೀನಲ್ರಿ, ಕಾಂಗ್ರೆಸ್ಸಿಗರೇ ನೇರವಾಗಿ ನಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸಪೋರ್ಟ್ ಕೊಡ್ತೀರಿ ಅಂತಂದರೆ ದೀರ್ಘಕಾಲ ಸಂತೋಷವಾಗಿ ಬದುಕು ಅಂತಾನ? ಗಂಡ ಹೆಂಡತಿಗೆ ಆಶೀರ್ವಾದ ಮಾಡೋಕ್ಕಲ್ಲ. ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ, ನಾವು ಬೋಟ್ ಕೊಡ್ತೇವೆ, ನೀವು ಗೆದ್ದು ಬನ್ನಿ. ನೋಡಿ, ನನ್ನ ಉದ್ದೇಶ ಪ್ರಣಾಳಿಕೆ ಮಾಡೋದಲ್ಲ. ನಾನು ತುಂಬ ಸ್ಪಷ್ಟ ಮಾಡಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅನ್ನೋದು ನನ್ನೆಲ್ಲ ಮತದಾರರಿಗೆ ಗೊತ್ತು. ಶಿವಮೊಗ್ಗದಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು, ಹಿಂದುಳಿದವರು ಯಾರು ಕೂಡ ನಮ್ಮ ಸಮಾಜಕ್ಕೆ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದೇ ಒಂದು ಹೇಳಿದ್ರು ಕೂಡ ನಾನು ಒಪ್ಕೋತೀನಿ. ನಾನು ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಡೀ ಲೋಕಸಭಾ ಕ್ಷೇತ್ರ ಜನಕ್ಕಿದೆ. ಹಾಗಾಗಿ ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ. ನನ್ನ ಬಗ್ಗೆ ವಿಶ್ವಾಸ ಇದೆ, ಇವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ. ನಾನು VSL ಖಂಡಿತ ಓಪನ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಲೋಕಸಭೆ ಚುನಾವಣೆಯಲ್ಲಿ ಬರೋದೇ ಇಲ್ಲ. ನನಗೆ ಸುಳ್ಳು ಭರವಸೆ ಕೊಡಲ್ಲ ನಾನು. ಯಾಕೆ VSL ಓಪನ್ ಮಾಡಲಿಲ್ಲ? ಉತ್ತರ ಕೊಡಲಿ. ಅಪ್ಪ ಮಕ್ಕಳು ಇಬ್ಬರು ಸೇರಿ ಮುಖ್ಯಮಂತ್ರಿ ಆಗಿದ್ರಿ, ಇಷ್ಟು ವರ್ಷ MP ಆಗಿದ್ದೀರಿ. ಹೋಗಲಿ, ಅಲ್ಲಿ ಭದ್ರಾವತಿನಲ್ಲಿ ಜನ ಏನಿರ್ತಾರೆ ನೋಡಿ. ಸುಳ್ಳು ಭರವಸೆ ಕೊಡೋಕ್ಕೆ ನಾನು ತಯಾರಿಲ್ಲ. ಶಕ್ತಿ ಮೀರಿ ನಾನು ಏನು ಹೇಳಿ ಬಂದಿದ್ದೀನಿ. ನಿಮ್ಮದೇ ಪ್ರಶ್ನೆ ಕೇಳಿದ್ರು ಭದ್ರಾವತಿನಲ್ಲಿ, VSL ನೀವು ಓಪನ್ ಮಾಡಿಸ್ತೀರಾ ಅಂತ. ನಾನೇನು ಹೇಳಿದೆ? ಅದೇನು ಅನ್ನೋದು ಮುಂಚೆ ನಿಮಗೂ ಅರ್ಥ ಆಗಬೇಕು. ಯಾಕೆ ಶುರು ಆಗ್ತಾ ಇಲ್ಲ? ಲೋಕಸಭಾ ಸದಸ್ಯ ಆಗೇ ಆಗ್ತೀನಿ, MP ಆಗಿ ಗೆಲ್ತೀನಿ, ನಿಮ್ಮನ್ನು ದೆಹಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೂರಿಸ್ಕೋತೀನಿ, ಅಧಿಕಾರಿಗಳು ಕೂರಿಸ್ತೀನಿ. ಏನು ಸಮಸ್ಯೆ ಹೇಳಿ? ದುಡ್ಡು ಬೇಕಾ? ಕೇಂದ್ರದ ಪ್ರಧಾನಮಂತ್ರಿಗಳು ಕೈಕಾಲು ಹಿಡ್ಕೊಂಡು ತರ್ತೀನಿ. ಇನ್ನೇನೋ ಸಮಸ್ಯೆ ಇದೆಯಾ? ಕಲ್ಪನೆ ಆಗಲ್ವಾ? ಯಾಕಾಗಲ್ಲ ಅನ್ನೋದು ಅವ್ರಿಗೂ ಕ್ಲಾರಿಫೈ ಮಾಡ್ತೀನಿ. ಭರವಸೆ ಕೊಟ್ಟು ನಾನು ಭದ್ರಾವತಿ ಜನ ಓಟ್ ತಗೊಳಕ್ಕೆ ತಯಾರಿಲ್ಲ. ಈ ಭರವಸೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಭದ್ರಾವತಿ ಜನ ಅವ್ರನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.